ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಈ ಜೇತ್ರಿ ಚಾನಲ್ಗೆ ನಾನು ಬರೋ ಹಾಗೆ ದೇವರು ಮಹಾಕೃಪೆಯನ್ನು ತೋರಿಸಿದ್ದೇನೆ. ಅದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸೋಣ. ಇಷ್ಟು ದಿನಗಳ ಕಾಲ ನೀವು ಜೇತ್ರಿ ಚಾನಲನ್ನು ನೋಡುತ್ತಾ ಪ್ರೋತ್ಸಾಹಿಸ್ತಾ ಮತ್ತು ಪ್ರಾರ್ಥನಾ ರೂಪವಾಗಿ ನೀವು ಇದನ್ನು ಬೆಂಬಲಿಸ್ತಾ ಇರೋದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಮತ್ತು ಅದೇ ರೀತಿಯಾಗಿ ದೇವರ ಮಹಾಕೃಪೆಯಿಂದ, ಈ ದೇವರ ಜ್ಞಾನದಿಂದ, ದೇವರ ಬಲದಿಂದ ಈ ಚಾನಲನ್ನು ನಡೆಸುವ ಹಾಗೆ ನಮಗೆ ಕೃಪೆ ತೋರಿಸ್ತಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತರಾಗಿದ್ದೇವೆ. ಒಂದು ಪ್ರಾರ್ಥನಾ ರೂಪವಾಗಿ ನಾವು ಮುಂದೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಸ್ವರ್ಗೀಯ ಪರಲೋಕದ ತಂದೆಯಾದಂಥ ದೇವರೇ, ಈ ಒಂದು ಸಮಯಕ್ಕಾಗಿ ನೀವು ಸ್ತೋತ್ರವನ್ನು ಸಲ್ಲಿಸುತ್ತರಾಗಿದ್ದೇವೆ. ನಿನ್ನ ಮಗನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮೂಲಕ ಕೊಟ್ಟಂಥ ನಿರೀಕ್ಷಿತವಾದಂಥ ಜೀವಿತಕ್ಕಾಗಿ, ರಕ್ಷಣೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು ಮಾಡಿದಂಥ ಆ ಬಲಿಯಜ್ಞವನ್ನು ನೆನೆಸ್ತೇವೆ. ಆತನಿಗೆ ಕೃತಜ್ಞತೆ ಸಲ್ಲಿಸುವಂತರಾಗಿದ್ದೇವೆ. ನೀನು ಮಹಾಕೃಪೆಯಿಂದ ಕರ್ತನೆ ಈ ಒಂದು ಚಾನಲನ್ನು ನಿನ್ನ ಜ್ಞಾನ, ಬುದ್ಧಿ, ವಿವೇಕದಲ್ಲಿ ನಡೆಸೋ ಹಾಗೆಯೂ ನಾವು ಕೂಡ ಇದನ್ನು ಕಲಿಯೋ ಹಾಗೆ ನೀನು ಸಹಾಯ ಮಾಡ್ತಾ ಇರೋದಕ್ಕಾಗಿ ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ, ಜೀವ ತಂದೆ, ಆಮೇನ್. ನೀವೆಲ್ಲರೂ ಕೂಡ ಈ ಜೇತ್ರಿ ಚಾನಲನ್ನು ನೋಡ್ತಾ ಬರ್ತಾ ಇದ್ದೀರಾ. ಇದರ ಉದ್ದೇಶವನ್ನು ನೀವು ಅರ್ತಿದ್ದೀರಾ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಇದು ಮುಂದುವರಿಕೆಯ ಭಾಗ ಏನು ಎಂಬುದಾಗಿ ನಾವು ನೋಡುವಾಗ, ಇನ್ನು ಮುಂದೆ ಈ ಜೇತ್ರಿನಲ್ಲಿ ಏನಿರುತ್ತೆ ಎಂಬುದಾಗಿ ನೋಡುವಾಗ, ಈ ಲೋಕದ ವಿಶ್ವಾಸದ ನಂಬಿಕೆಗೂ ಮತ್ತು ಸತ್ಯವೇದದ ಭಕ್ತರ ನಂಬಿಕೆಗೂ ಇರುವಂತಹ ಆ ಒಂದು ವ್ಯತ್ಯಾಸವನ್ನು ನಾವು ನೋಡಲಿಕ್ಕಿದ್ದೇವೆ. ಮತ್ತು ಈ ಲೋಕದ ಕ್ರೈಸ್ತತ್ವ ಮತ್ತು ಆ ಕ್ರೈಸ್ತತ್ವದ ಮೂಲ ಮತ್ತು ಅವರ ಮೂಲ ಬೋಧನೆ ಏನೆಂಬುದಾಗಿ ನಾವು ನೋಡುವಂಥದ್ದಾಗಿದೆ. ಸತ್ಯವೇದದಲ್ಲಿ ಇರ್ತಕ್ಕಂಥ 66 ಪುಸ್ತಕದ ಅಡಿಯಲ್ಲಿ ಆ ಬೋಧನೆ ಹೇಗಿರುತ್ತೆ ಎಂಬುದನ್ನು ನಾವು ನೋಡುವಂಥದ್ದಾಗಿದೆ. ಮತ್ತು ಈ ಲೋಕದ ಕ್ರೈಸ್ತತ್ವ ಮತ್ತು ಅದರ ಹಿಂದೆ ಇರುವಂತಹ ಬಲ, ಜ್ಞಾನ, ಸ್ಥಾನ, ಐಶ್ವರ್ಯಕ್ಕೂ ಮತ್ತು ಸತ್ಯವೇದದಲ್ಲಿರ್ತಕ್ಕಂಥ ಭಕ್ತರ ಒಂದು ಜ್ಞಾನ, ಬಲ ಮತ್ತು ಸ್ಥಾನ ಮತ್ತು ಐಶ್ವರ್ಯ ಇರುವಂತಹ ವ್ಯತ್ಯಾಸ ಏನೆಂಬುದನ್ನು ನಾವು ಈ ಸತ್ಯವೇದದಲ್ಲಿ ನಾವು ನೋಡುವಂಥದ್ದಾಗಿದೆ. ಇನ್ನು ಮುಂದೆಯೂ ಕೂಡ ಈ ಜೇತ್ರಿ ಬೈಬಲ್ ಸ್ಟಡಿಯಲ್ಲಿ ಈ ನಾನು ಹೇಳಿದಂಥ ಎಲ್ಲ ಅಂಶಗಳನ್ನು ನಾವು ಮುಂದೆ ನಾವು ಕಲಿಯುವಂಥರಾಗಿದ್ದೇವೆ. ಮತ್ತು ಇದರ ಜೊತೆಗೆ ನಾವು ಒಂದು ಸಂತೋಷದ ಸಂಗತಿ ಏನೆಂಬುದಾಗಿ ನೋಡುವಾಗ, ನಾವು ಈ ಜೈತ್ರಿ ಬೈಬಲ್ನ ಮುಂದುವರಿಕೆಯಾಗಿ ನಾವು BTT ಚಾನಲನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇದು BTT ಏನೆಂಬುದಾಗಿ ನಾವು ನೋಡುವಾಗ, ಬೈಬಲ್ ಟ್ರೂತ್ ಟೀಚಿಂಗ್ ಎಂಬುದಾಗಿ, ಅಂದರೆ ಸತ್ಯವೇದದಲ್ಲಿರುವಂತಹ ಸತ್ಯದ ಬೋಧನೆ ಎಂಬುದಾಗಿ ನಾವು ಇದನ್ನು ತಿಳಿಸುವವರಾಗಿದ್ದೇವೆ. ಈ ಒಂದು BTT ಚಾನಲ್ನ ಉದ್ದೇಶ ಏನೆಂಬುದಾಗಿ ನೋಡುವಾಗ, ಏದೆನ್ನಲ್ಲಿರ್ತಕ್ಕಂಥ ಒಂದು ಚರಿತ್ರೆ ಮತ್ತು ಕ್ರಿಸ್ತನ ಹುಟ್ಟಿದ ಕಾಲದ ಒಂದು ಚಕ್ರ ಮತ್ತು ಪರಲೋಕದ ಸೃಷ್ಟಿ ಮತ್ತು ಅದರ ಚರಿತ್ರೆ ಮತ್ತು ಅದು ದೇವರ ಉದ್ದೇಶ ಏನು, ಮತ್ತು ಭೂಲೋಕದ ಸೃಷ್ಟಿ ಮತ್ತು ಅದರ ಚರಿತ್ರೆ ಮತ್ತು ಪಾತಾಳ ಲೋಕದ ಒಂದು ಚರಿತ್ರೆ, ಈ ಎಲ್ಲ ಚರಿತ್ರೆಗಳನ್ನು ಕ್ರೋಢೀಕರಿಸಿ ಆ ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ದೇವರ ಜ್ಞಾನಕ್ಕನುಸಾರವಾಗಿ ನಾವು ಇದನ್ನು ಸಮಗ್ರವಾಗಿ BTT ಹೊಸ ಚಾನಲಲ್ಲಿ ನಾವು ಕಲಿಯೋರಾಗಿದ್ದೇವೆ. ಮತ್ತು ಇಷ್ಟು ದಿನಗಳ ಕಾಲ ನೀವು ನಮಗೆ ಪ್ರೋತ್ಸಾಹಿಸ್ತಾ ಪ್ರಾರ್ಥನೆ ಮಾಡ್ತಾ ಬಂದ ಹಾಗೆ ಇನ್ನು ಮುಂದೆಯೂ ಕೂಡ ಈ BTT ಚಾನಲನ್ನು ನೀವು ನೋಡಬೇಕಾಗಿ ಮತ್ತು ಪ್ರೋತ್ಸಾಹ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡುವಂತನಾಗಿದ್ದೇನೆ. ಮತ್ತು ಇದಕ್ಕೆ ಆಧಾರವಾಗಿ ಏನಿದೆ ಎಂಬುದಾಗಿ ನಾವು ನೋಡುವಾಗ 2 ವಾಕ್ಯಗಳನ್ನು ನಾವು ಧ್ಯಾನಿಸೋಣ. ಈ ಸಮಯದಲ್ಲಿ ಯೆಶಾಯನು ಬರೆದಂಥ ಪತ್ರಿಕೆ 34ನೇ ಅಧ್ಯಾಯದಲ್ಲಿ 16ನೇ ವಚನ ಈ ರೀತಿ ಹೇಳುತ್ತೆ. ಯೆಶಾಯ ಚಾಪ್ಟರ್ 34 ವರ್ಸ್ 16 ಅಲ್ಲಿ ನಾವು ನೋಡ್ತೇವೆ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇಲ್ಲದಿರೋದು ಎಲ್ಲವೂ ಜೊತೆಯಾಗಿರುವುದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಏನು ಎಂಬುದಾಗಿ ನೋಡುವಾಗ, ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಾಯಗಳಲ್ಲಿ ನಾವು ಹುಡುಕಿ ನೋಡುವಾಗ ಒಂದು ವಾಕ್ಯವು ಇಲ್ಲದೇ ಇಲ್ಲ, ಎಲ್ಲವೂ ಜೊತೆಯಾಗಿದೆ. ಅದನ್ನು ನಾವು ಹುಡುಕಿ ಅದನ್ನು ಕಲಿಯುವಂಥರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಮತ್ತು ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ವಾಕ್ಯವನ್ನು ನಾವು ನೋಡುವಾಗ, ಅಪೊಸ್ತಲ ಕೃತ್ಯಗಳು ಅಧ್ಯಾಯ 17ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ ಈ ರೀತಿ ನೋಡುವಂಥರಾಗಿದ್ದೇವೆ. Acts chapter 17 was 11 onwards, 11ರಿಂದ ನಾವು ನೋಡುವವರಾಗಿದ್ದೇವೆ.
ಆ ಸಭೆಯವರು ಅಂದರೆ ಬೇರೆಯವಕ್ಕೆ ಸೇರಿದಂಥ ಸಭೆಯವರು ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈಗಿನ ಕಾಲಘಟ್ಟದಲ್ಲಿ ನಾವು ಎಷ್ಟು ಮಾತ್ರ ನಾವು ಸತ್ಯವೇದವನ್ನ ಧ್ಯಾನಿಸ್ತಾ ಇದ್ದೇವೆ, ಅಲ್ಲಿರುವಂಥ ವಾಕ್ಯಗಳನ್ನು ಹುಡುಕ್ತಾ ಇದ್ದೇವೆ, ಅಲ್ಲಿ ಸತ್ಯಾಸತ್ಯಗಳನ್ನ ನಾವು ತಿಳಿತಾ ಇದ್ದೇವ ಎಂಬುದನ್ನು ನಾವು ಇವತ್ತು ಪರಿಶೋಧಿಸ್ಕೋಬೇಕಾದಂಥ ಪರಿಸ್ಥಿತಿ. ಅಲ್ಲಿ ನೋಡ್ತೇವೆ ಆ ಸಭೆಯವರು ಬಹಳ ಸದ್ಗುಣವಂತರಾಗಿದ್ರು ಮತ್ತು ದೇವರ ವಾಕ್ಯವನ್ನ ಶ್ರದ್ಧಾ ಭಕ್ತಿಯಿಂದ ಅವರು ನೋಡೋರಾಗಿದ್ರು. ಅಲ್ಲಿ ಪೌಲನು ಹೇಳುತ್ತಿದ್ದಂಥ ಮಾತು ಸರಿ ಇದೆಯೋ ಎಲ್ಲೋ ಎಂಬುದನ್ನ ಅವರು ಧರ್ಮಶಾಸ್ತ್ರದಲ್ಲಿ ಹುಡುಕಿ ನೋಡ್ತಾ ಇದ್ರು. ಯೆಶಾಯದಲ್ಲಿ ಹೇಳ್ತಾನೆ ಎಲ್ಲವನ್ನು ಹುಡುಕಿ ನೋಡ್ರಿ ಎಂಬುದಾಗಿ ಹೇಳುವಾಗ ಅದೇ ರೀತಿಯಾಗಿ ಬೇರೆ ಸಭೆಯವರು ಆ ಶಾಸ್ತ್ರದಲ್ಲಿ ಅವರು ಹುಡುಕಿ ನೋಡ್ತಾ ಇದ್ರು. ಹಾಗಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ನಾವು ಇವತ್ತು J3 ಮತ್ತು ಬೈಬಲ್ BTTಯಲ್ಲಿ ಹೇಳ್ತಕ್ಕಂಥ ಸಂಗತಿಗಳನ್ನು ನೀವು ಗಮನವಿಟ್ಟು ಅದನ್ನು ನೋಡಬೇಕು. ಮತ್ತು ಧರ್ಮಶಾಸ್ತ್ರ ಅಂದರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಸತ್ಯವೇದವನ್ನು ತೆರೆದು ನಾವು ಹೇಳುವಂತಹ ಮಾತುಗಳು ಸರಿ ಇದೆಯೋ ಇಲ್ಲೋ ಎಂಬುದನ್ನು ನೀವು ಪರೀಕ್ಷಿಸಿಕೊಳ್ಳಬೇಕಾಗಿದೆ, ಅದನ್ನು ಧ್ಯಾನಿಸಬೇಕಾಗಿದೆ ನೀವು. ಯಾಕೆಂದರೆ ಈಗಿನ ಕಾಲಘಟ್ಟದಲ್ಲಿ ಸತ್ಯವೇದವನ್ನು ಓದ್ತಕ್ಕಂಥವ್ರು ಭಾಳ ಕಮ್ಮಿ ಆಗಿದ್ದಾರೆ. ಸೊ ಹಾಗಾಗಿ ಈ ಒಂದು ಚಾನಲ್ನ ಉದ್ದೇಶ ಎಲ್ಲರೂ ಕೂಡ ಸತ್ಯವೇದವನ್ನು ಧ್ಯಾನಿಸಬೇಕು, ಓದಬೇಕು, ಎಲ್ಲರೂ ದೇವರ ಜ್ಞಾನಕ್ಕೆ ಸೇರಬೇಕು ಎಂಬುದಾಗಿ ನಾವು ಹಂಬಲಿಸ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆಯೂ ಕೂಡ ಅದೇ ಆಗಿದೆ. ನೀವು ಕೂಡ ನಿಮ್ಮ ಪ್ರಾರ್ಥನೆಗಳಲ್ಲಿ ಇದನ್ನು ನೆನೆಸ್ಕೊಂಡು ಈ ಚಾನಲನ್ನು ಯಶಸ್ವಿಯಾಗಿ ನಡೆಸಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವಂದನೆಗಳು.